ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಈ ಕಾಡು ಪ್ರಾಣಿಗಳು ಏನಿದಾವೆ, ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಆನೆ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ಇನ್ನು ಸಾಕಷ್ಟು ಪ್ರಾಣಿಗಳಲ್ಲಿ ಇದೀಗ ಒಂದಷ್ಟು ಅಂಶಗಳನ್ನ ನಾವು ಗಮನಿಸಿದೀವಿ. ಯಾಕೆ ಅಂತ ಅಂದ್ರೆ ಈ ಹಿಂದೆ ಸಾಕಷ್ಟು ಪ್ರಕರಣಗಳು ಬಂದಿದ್ವು. ಯಾವ ಪ್ರಕರಣ ಅಂತ ಗಮನಿಸೋದಾದ್ರೆ, ಜಿಂಕೆಯ ಕೊಂಬು, ಆನೆಯ ದಂತ, ಅದೇ ರೀತಿಯಾಗಿ ಹುಲಿ ಉಗುರು, ಸಿಂಹದ ಚರ್ಮ ಆಗಿರ್ಬೋದು, ಸಾಕಷ್ಟು ನಿಟ್ಟಿನಲ್ಲಿ ಒಂದಷ್ಟು ಪ್ರಕರಣಗಳು ನಮ್ಮ ಕಣ್ಮುಂದೆ ಬಂದಿದ್ವು ಇವುಗಳಿಗೆ ಸಂಬಂಧಪಟ್ಟಂತೆ. ಏನಂತ ಅಂದ್ರೆ, ಹುಲಿ ಅಂತ ಬಂದಾಗ ಹುಲಿ ಉಗ್ರನ್ನ ಯಾರ್ಯಾರು ಬಳಸ್ತಾ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಸಾಕಷ್ಟು ನಿಟ್ಟಿನಲ್ಲಿ ಒಂದಷ್ಟು ವಾದ ವಿವಾದಗಳೇ ಆ ಸಮಯದಲ್ಲಿ ನಡೆದಿತ್ತು. ಸಾಕಷ್ಟು ನಟ ನಟಿಯರು ಈ ಸಂಕಷ್ಟದಲ್ಲಿ ಸಿಲುಕೊಂಡಿದ್ರು. ಇನ್ನು ಇದೀಗ ನಮ್ಮ ಚಿತ್ರರಂಗದಲ್ಲಿ ಇರುವಂತಹ ಖ್ಯಾತ ನಟರ ಬಳಿ 10 ಆನೆಯ ದಂತ, 13 ದಂತದ ಮೂರ್ತಿಗಳು ಇದೀಗ ಅವರ ಬಳಿ ಇದೆ ಅಂತ ಇದೀಗ ಆ ನಟನೆ ಒಪ್ಕೊಂಡಿರುವಂತದ್ದು. ಹೌದು, ಎಷ್ಟು ಅಂತ ಗೊತ್ತಾ? ಯಾವ್ಯಾವ ಮೂರ್ತಿ ಅಂತ ಗೊತ್ತಾ? ಮೂರ್ತಿಗಳನ್ನ ನೋಡೋದಾದ್ರೆ, ಶ್ರೀಕೃಷ್ಣನ ಮೂರ್ತಿ, ಶ್ರೀರಾಮನ ಮೂರ್ತಿ, ತಿರುಪತಿಯ ಬಾಲಾಜಿಯ ವಿಗ್ರಹಗಳು ಸೇರಿದಂತೆ ಒಟ್ಟಾರೆಯಾಗಿ 46 kg ತೂಕದ ಸರಿ ಸುಮಾರು ಮೂರ್ತಿಗಳು ಇವ್ರ ಹತ್ರ ಇದೆ. ಇದೀಗ ಈ ಎಲ್ಲವೂ ಸಹ ನನ್ನ ಬಳಿ ಇದೆ ಅಂತ ಒಪ್ಕೊಂಡಿದ್ದಂತ ಅಲ್ಲದೆ, ಇದೀಗ ಈ ಎಲ್ಲಾ ದಂತಗಳು ಸಹ ವಂಶ ಪಾರಂಪರ್ಯವಾಗಿ ಅಥವಾ ಉಡುಗೊರೆಯಾಗಿ ಬಂದಿದ್ವು ಅಂತ ಇದೀಗ ಈ ನಟ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಈ ವಸ್ತುಗಳ ಸತ್ಯ ಮತ್ತು ಸತ್ಯತೆಯನ್ನ ಇದೀಗ ಪರಿಶೀಲನೆಯನ್ನ ಮಾಡೋದಕ್ಕೆ ಇದೀಗ ಅರಣ್ಯ ಇಲಾಖೆಯು ಸಹ ಇದೀಗ DNA ಪರೀಕ್ಷೆಯನ್ನ ನಡೆಸೋದಕ್ಕೆ ಮುಂದಾಗಿದೆ. ಇನ್ನು ಮಲಯಾಳಂ ಚಿತ್ರರಂಗದ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರು ಇದೀಗ ತಮ್ಮ ಬಳಿ ಇರುವಂತಹ 10 ಆನೆಯ ದಂತಗಳು ಮತ್ತು ಆನೆ ದಂತದಿಂದ ಮಾಡಿದಂತಹ 13 ಮೂರ್ತಿಗಳನ್ನ ಇದೀಗ ಕೇರಳ ಅರಣ್ಯ ಇಲಾಖೆಗೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿರುವಂತದ್ದು. ಇನ್ನು ಕೇರಳ ಹೈಕೋರ್ಟ್ 2025ರಲ್ಲಿ ಮೋಹನ್ ಲಾಲ್ ಅವರ ಬಳಿ ಇದ್ದಂತಹ ಆನೆ ದಂತಗಳನ್ನ ಮಾಲೀಕತ್ವದ ಪ್ರಮಾಣ ಪತ್ರಗಳನ್ನ ಇದೀಗ ರದ್ದುಗೊಳಿಸಿದಂತಹ ಬೆನ್ನಲ್ಲೇ ಈ ಬೆಳವಣಿಗೆ ಇದೀಗ ನಡೆದಿರುವಂತದ್ದು. ಇನ್ನು ಈ ಇಡೀ ಪ್ರಕರಣದಲ್ಲಿ 2011ರ ಆದಾಯ ತೆರಿಗೆ ಏನಿದೆ, ಆದಾಯ ತೆರಿಗೆಗೆ ಇಲಾಖೆಯ ದಾಳಿಯ ಸಂದರ್ಭದಲ್ಲಿ ಇದು ಬೆಳಕಿಗೆ ಬಂದಿರುವಂತದ್ದು. ಇನ್ನು 2011ರಲ್ಲಿ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಹಣಕಾಸಿನ ದಾಖಲೆಗಳನ್ನ ಮತ್ತು ನಗದನ್ನ ಹುಡುಕುತ್ತಾ ಕೊಚ್ಚಿಯಲ್ಲಿರುವಂತಹ ಮೋಹನ್ ಲಾಲ್ ಅವರ ಮನೆಯ ಮೇಲೆ ಇದೀಗ ದಾಳಿಯನ್ನ ನಡೆಸಿರ್ತಾರೆ. ಆದ್ರೆ ಅಲ್ಲಿ ಪಾರಂಪರಿಕ ವಸ್ತುಗಳಂತೆ ಪ್ರದರ್ಶನಕ್ಕೆ ಇಡಲಾಗಿದ್ದಂತಹ ಆನೆ ದಂತಗಳು ಮತ್ತು ಆನೆ ದಂತದ ಕಲಾಕೃತಿಗಳು ಪತ್ತೆಯಾಗಿರುವಂತದ್ದು. ಇನ್ನು ಸರ್ಕಾರದ ಸೂಕ್ತ ಪ್ರಮಾಣ ಪತ್ರ ಇಲ್ಲದೆ ಆನೆ ದಂತವನ್ನ ಹೊಂದಿರೋದು ಕಟ್ಟುನಿಟ್ಟಾಗಿ ನಿಷೇಧಿಸುವಂತಹ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನಿದೆ, ಅದು 1972ರ ಅಡಿಯಲ್ಲಿ ಇದೀಗ ಈ ವಸ್ತುಗಳನ್ನ ವಶಪಡಿಸಿಕೊಂಡು ಪ್ರಕರಣವನ್ನ ದಾಖಲಿಸಲಾಗಿರುತ್ತೆ. ಇನ್ನು ದಾಖಲೆಗಳ ಪ್ರಕಾರ ನೋಡೋದಾದ್ರೆ, ಸ್ವಾಭಾವಿಕವಾಗಿ ಮರಣ ಹೊಂದಿದಂತಹ ಸಾಕಾನೆಗಳಿಂದ ಈ ದಂತಗಳು ಬಂದಿತ್ತು ಅಂತ ಹೇಳಿರುವಂತದ್ದು. ಅದೇ ರೀತಿಯಾಗಿ ನೆನಪಿಗೋಸ್ಕರ ಇಟ್ಕೊಂಡಿರೋದಾಗಿ ಇದೀಗ ಮೋಹನ್ ಲಾಲ್ ಅವರು ಆ ಕ್ಷಣದಲ್ಲಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದಲ್ಲದೆ ಇದನ್ನ ಇಟ್ಕೊಳ್ಳೋದು ಕಾನೂನಿನ ಬಾಹಿರ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ, ನನಗೆ ತಿಳಿದಿರ್ಲಿಲ್ಲ ಅನ್ನುವಂತಹ ಮಾತನ್ನ 2015ರಲ್ಲಿ ಅಂದ್ರೆ ಆ ಸಮಯದಲ್ಲಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ 2015ರಲ್ಲಿ ಸರ್ಕಾರ ಅವರಿಗೆ ದಂತಗಳನ್ನ ಪೋಷಿಸಲು ಅವಕಾಶವನ್ನ ನೀಡಿದಂತಹ ನಂತರ ಮತ್ತು 2016ರಲ್ಲಿ ಮಾಲೀಕತ್ವದ ಪ್ರಮಾಣ ಪತ್ರವನ್ನ ನೀಡಿದಂತಹ ಬಳಿಕ ಪ್ರಕರಣ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿರುತ್ತೆ. ಇನ್ನು ಈ ವಿಚಾರವಾಗಿ ಇದೀಗ ಹೈಕೋರ್ಟ್ ನೀಡಿದಂತಹ ತೀರ್ಪು ಏನು ಅಂತ ನೋಡೋದಾದ್ರೆ, ಈ ಪ್ರಕರಣ ಮೊದಲು 2011ರಲ್ಲಿ ಪೆರಂಬೂರು ನ್ಯಾಯಾಲಯವನ್ನ ತಲುಪಿರುತ್ತೆ. ಇನ್ನು ಅದಾದ ನಂತರ ಬಳಿಕ ಮೋಹನ್ ಲಾಲ್ ಇದನ್ನ ಕೇರಳ ಹೈಕೋರ್ಟ್ ನಲ್ಲಿ ಪ್ರಶ್ನಿಸಿ ಪಡೆದಂತಹ ಮಧ್ಯಂತರ ತಡೆಯಾಜ್ಞೆಯು 2025ರವರೆಗೆ ಜಾರಿಯಲ್ಲಿರುತ್ತೆ. ಅದಾದ ನಂತರ ಅಂದ್ರೆ 2016 ಮತ್ತು 2019ರಲ್ಲಿ ಅವರು ಈ ಪ್ರಕರಣವನ್ನ ಹಿಂಪಡೆಯುವಂತೆ ಸರ್ಕಾರಕ್ಕೆ ವಿನಂತಿಯನ್ನು ಸಹ ಮಾಡಿರ್ತಾರೆ. ಆದ್ರೆ ಈ ಅರ್ಜಿಯನ್ನ 2023ರಲ್ಲಿ ವಜಾಗೊಳಿಸಲಾಗಿರುತ್ತೆ. ಅದಾದ ನಂತರ ಅಂದ್ರೆ ಅಕ್ಟೋಬರ್ 2025ರಲ್ಲಿ ನಿವೃತ್ತಿ ಅರಣ್ಯ ಅಧಿಕಾರಿಗಳು ಮತ್ತು ಪರಿಸರವಾದಿಗಳ ಅರ್ಜಿಯನ್ನ ಆಲಿಸಿದಂತಹ ಹೈಕೋರ್ಟ್ ನಟನಿಗೆ ನೀಡಲಾಗಿದ್ದಂತಹ ಮಾಲೀಕತ್ವದ ಪ್ರಮಾಣ ಪತ್ರಗಳು ಕಾನೂನುಬದ್ಧವಾಗಿ ಸಿದ್ಧವಲ್ಲ ಅಂತ ಇದೀಗ ತೀರ್ಪನ್ನ ನೀಡಿರುವಂತದ್ದು. ಅದೇ ರೀತಿಯಾಗಿ ಹೊಸ ಅಧಿಸೂಚನೆಯನ್ನ ಹೊರಡಿಸಲು ಇದೀಗ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಅದಾಗಿಯೂ ಸಹ ಇದೀಗ ನ್ಯಾಯಾಲಯವು ನಟನ ವಿರುದ್ಧ ಇದೀಗ ಕಾನೂನು ಕ್ರಮವನ್ನ ಜರುಗಿಸೋದಕ್ಕೆ ನೇರ ಆದೇಶವನ್ನ ಒಂದ್ ಕಡೆ ನೀಡಿರಲಿಲ್ಲ. ಇನ್ನು ಈ ಎಲ್ಲಾ ವರ್ಷಗಳು ಕಾನೂನು ಹೋರಾಟದ ನಂತರ ಮೋಹನ್ ಲಾಲ್ ಈಗ ಅರಣ್ಯ ಇಲಾಖೆಯ ಒಂದಷ್ಟು
ಸ್ವಯಂ ಘೋಷಣಾ ಯೋಜನೆ ಏನಿದೆ ಅದರ ಅಡಿಯಲ್ಲಿ ಇದೀಗ 10 ಆನೆ ದಂತಗಳು ಅಂದ್ರೆ ಮೊದಲು ಪೋಷಿಸಿದಕ್ಕೆ 6 ಹೆಚ್ಚು ಅಂತ ಹೇಳಿರುವಂತದ್ದು. ಅದೇ ರೀತಿಯಾಗಿ 13 ಆನೆ ದಂತದ ಮೂರ್ತಿಗಳನ್ನ ಇದೀಗ ಘೋಷಣೆಯನ್ನ ಮಾಡ್ಕೊಂಡಿರುವಂತದ್ದು. ಈ ಯೋಜನೆಯಡಿ ಸಾರ್ವಜನಿಕರು ತಮ್ಮ ಬಳಿ ಇರುವಂತಹ ನೋಂದಣಿ ಆಗದಂತಹ ವನ್ಯಜೀವಿ ವಸ್ತುಗಳು ಏನಿದೆ ಅವುಗಳನ್ನ ಸ್ವಯಂ ಪ್ರೇರಿತವಾಗಿ ಘೋಷಿಸಿ ಕಾನೂನು ಕ್ರಮದಿಂದ ವಿನಾಯಿತಿಯನ್ನ ಪಡ್ಕೋಬಹುದಾಗಿದೆ ಅನ್ನೋಂಥ ನಿಯಮವನ್ನ ಇದೀಗ ಮೋಹನ್ ಲಾಲ್ ಅವರು ಒಂದ್ ಕಡೆ ನೆನಪನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈ ಕೇಸ್ಗಳ ನಡುವೆ ಸ್ವಯಂ ಘೋಷಿತವಾಗಿ ಇದೀಗ ಮೋಹನ್ ಲಾಲ್ ಅವರೇ ಒಪ್ಕೊಂಡಿರುವಂತದ್ದು. ನನ್ನ ಬಳಿ ಆನೆ ದಂತ ಇದೆ, ಅದರಲ್ಲೂ 10 ಆನೆ ದಂತ 13 ಮೂರ್ತಿಗಳಿವೆ ಅನ್ನುವಂಥ ಒಂದಷ್ಟು ಹೇಳಿಕೆಯನ್ನ ಇದೀಗ ಸ್ವಯಂ ಘೋಷಿತವಾಗಿ ಮೋಹನ್ ಲಾಲ್ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಹೇಳಿಕೆಯನ್ನ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಯಾವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗುತ್ತೆ ಇವೆಲ್ಲವೂ ಸಹ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.